ನಿಶ್ಚಿತಾರ್ಥ ಮಾಡಿಕೊಂಡು ನಂತರ ಬೇಡ ಎಂದಿದ್ದ ನಟಿ ತ್ರಿಷಾ. ತ್ರಿಷಾ ಮಾಡಿಕೊಂಡ ವಿವಾದಗಳು ಒಂದೆರಡಲ್ಲ. ತ್ರಿಷಾ ವಿಜಯ್ ಫೋಟೋ ಲೀಕ್, ಅಣ್ಣಾಮಲೈ ಸ್ಫೋಟಕ ಹೇಳಿಕೆ, ದುಬಾರಿ ಕಾರುಗಳ ಒಡತಿಯ ಒಟ್ಟು ಆಸ್ತಿಯೆಷ್ಟು ಗೊತ್ತಾ? ಇವತ್ತು ನಟಿ ತ್ರಿಷಾ ಅವರ 42ನೇ ಜನ್ಮದಿನ. ಈ ಸಂದರ್ಭದಲ್ಲಿ ಅವರ ನಿಶ್ಚಿತಾರ್ಥದ ಬಗ್ಗೆ ಕೆಲವು ವಿಷಯಗಳು ವೈರಲ್ ಆಗಿವೆ. ಉದ್ಯಮಿ ವರುಣ್ ಜೊತೆಗಿನ ಅವರ ಸಂಬಂಧ ಕುಟುಂಬದ ವಿರೋಧ ಮತ್ತು ತ್ರಿಷಾ ಅವರ ವೃತ್ತಿ ಜೀವನದ ಮೇಲಿನ ನಿಯಂತ್ರಣದಿಂದಾಗಿ ಮುರಿದು ಬಿದ್ದಿತ್ತು. ನಿಶ್ಚಿತಾರ್ಥದ ನಂತರ ಅವರು ಮದುವೆ ಆಗುವ ಬಗ್ಗೆ ಆಲೋಚನೆ ಮಾಡಿಲ್ಲ. ಹೌದು, ಇವತ್ತು ತ್ರಿಷಾ ಅವರ ಜನ್ಮದಿನ. ಅವರಿಗೆ ಎಲ್ಲಾ ಕಡೆಗಳಿಂದ ಶುಭಾಶಯ ಹರಿದು ಬರ್ತಾ ಇದೆ. ಅವರಿಗೆ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳನ್ನ ಹೇಳ್ತಾ ಇರುವುದನ್ನ ನೀವು ಕಾಣಬಹುದು. ತ್ರಿಷಾ ಅವರು 1983ರಂದು ಜನಿಸಿದ್ರು. ಅವರಿಗೆ ಈಗ 42 ವರ್ಷ. ತ್ರಿಷಾ ಇನ್ನೂ ವಿವಾಹ ಆಗಿಲ್ಲ. ಹಾಗಂತ ಅವರು ಈ ಬಗ್ಗೆ ಆಲೋಚನೆ ಮಾಡಿಯೇ ಇಲ್ಲ ಅಂತ ಹೇಳೋದಕ್ಕೆ ಆಗುವುದಿಲ್ಲ. ಯಾಕಂತಂದ್ರೆ ಎಲ್ಲವೂ ಅಂದುಕೊಂಡಂತೆ ನಡೆದೇ ಇದ್ರೆ ಅವರಿಗೆ ವಿವಾಹ ಆಗಿ 10 ವರ್ಷ ಆಗಿರ್ತಿತ್ತು ಅನ್ನುವ ವಿಚಾರ ಅನೇಕರಿಗೆ ತಿಳಿದೇ ಇಲ್ಲ ಎನ್ನಬಹುದು. ತ್ರಿಷಾ ಅವರು ವರುಣ್ ಅನ್ನುವರನ್ನ ಮದುವೆ ಆಗ ಬಯಸಿದ್ರು. 2015ರ ಜನವರಿ 23ರಂದು ಕುಟುಂಬಸ್ಥರ ಸಮ್ಮುಖದಲ್ಲಿ ಇವರು ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ರು. ತ್ರಿಷಾ ಅವರು ಮದುವೆ ಆಗ ಬಯಸಿದ್ದ ವ್ಯಕ್ತಿ ವರುಣ್ ಅವರು ಉದ್ಯಮಿ ಅಂತ ತಿಳಿದು ಬಂದಿತ್ತು. ನಿಶ್ಚಿತಾರ್ಥದ ಫೋಟೋಗಳು ವೈರಲ್ ಆದವು. ತ್ರಿಷಾ ಹಾಗೂ ವರುಣ್ ಅವರು ಸುತ್ತಾಡುವುದಕ್ಕೆ ಆರಂಭಿಸಿದ್ರು ಅನ್ನಿ. ಆದ್ರೆ ಅವರು ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು. ತ್ರಿಷಾ ಅವರು ಮೇ ತಿಂಗಳಲ್ಲಿ ನಿಶ್ಚಿತಾರ್ಥವನ್ನ ಕೊನೆ ಮಾಡಿಕೊಂಡ್ರು. ನಿರೀಕ್ಷೆಗಳು ಇಬ್ಬರಿಗೂ ಹೆಚ್ಚೇ ಇದ್ವು. ಇದುವೇ ಡಿವೋರ್ಸ್ಗೆ ಕಾರಣ ಎನ್ನಲಾಗಿದೆ. ಇವರು ಬೇರೆ ಆಗುವುದಕ್ಕೆ ಮತ್ತೊಂದು ಕಾರಣವೂ ಇತ್ತು. ವರುಣ್ ಕುಟುಂಬ ಉದ್ಯಮದ ಹಿನ್ನೆಲೆಯನ್ನ ಹೊಂದಿತ್ತು. ಅವರು ನಟಿಯನ್ನ ಮದುವೆ ಆಗ್ತಾ ಇರೋದು ಕುಟುಂಬದವರಿಗೆ ಇಷ್ಟ ಇರ್ಲಿಲ್ವಂತೆ. ಹೀಗಾಗಿ ಕುಟುಂಬದವರು ಅಸಮಾಧಾನವನ್ನ ಹೊರಹಾಕಿದ್ರು. ಇದೇ ಕುಟುಂಬದ ಹಿನ್ನೆಲೆ ಹೊಂದಿರುವವರನ್ನ ಕರೆತರುವಂತೆ ಅವರು ಒತ್ತಾಯವನ್ನ ಹೇರಿದ್ರು. ತ್ರಿಷಾಗೂ ವರುಣ್ನ ಮದುವೆ ಆಗಿದ್ರೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತಂತೆ. ಇದಕ್ಕೆ ಕಾರಣವೂ ಕೂಡ ಇದೆ. ತ್ರಿಷಾ ಅವರನ್ನ ನಿಯಂತ್ರಿಸುವುದಕ್ಕೆ ವರುಣ್ ಇಷ್ಟಪಡ್ತಾ ಇದ್ರು. ಅಲ್ಲದೆ ನಟನೆಯನ್ನ ತೊರೆಯುವಂತೆ ಅವರು ಒತ್ತಡವನ್ನ ಹೇರಿದ್ರು. ಇದನ್ನ ಗಮನಿಸಿದ ಅವರು ನಿಶ್ಚಿತಾರ್ಥದಿಂದ ದೂರ ಇರುವುದಕ್ಕೆ ನಿರ್ಧರಿಸಿದ್ರಂತೆ. ಈ ಎರಡು ವಿಚಾರಕ್ಕೆ ಇಬ್ಬರ ಮಧ್ಯೆ ತಿಕ್ಕಾಟ ಆರಂಭ ಆಯಿತು. ಇದು ಬೇರೆಯದೇ ಹಂತಕ್ಕೆ ಹೋಯಿತು. ಮದುವೆ ಆದ್ರೆ ಜೀವನ ನಡೆಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಇವರಿಗೆ ಅನಿಸ್ತು. ಈ ಕಾರಣದಿಂದ ಇಬ್ರು ದೂರ ಆದ್ರು. ತ್ರಿಷಾ ಆ ಬಳಿಕ ವಿವಾಹ ಆಗ್ಲೇ ಇಲ್ಲ. ಆ ಬಗ್ಗೆ ಅವರು ಯೋಚನೆ ಕೂಡ ಮಾಡಲಿಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ವಿಜಯ್ ಮತ್ತು ತ್ರಿಷಾ ಅವರ ಖಾಸಗಿ ವಿಮಾನ ಪ್ರಯಾಣದ ಫೋಟೋಗಳು ಕೂಡ ವೈರಲ್ ಆಗಿವೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಅವರು ಈ ಫೋಟೋ ಲೀಕ್ಗೆ ಡಿಎಂಕೆ ಐಟಿ ಸೆಲ್ ಮತ್ತು ರಾಜ್ಯ ಗುಪ್ತಚರ ಇಲಾಖೆ ಕೈವಾಡ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ. ವಿಜಯ್ ಅವರ ರಾಜಕೀಯ ಪ್ರವೇಶದ ನಂತರ ಇದು ರಾಜಕೀಯ ಚರ್ಚೆ ಆಗಿದೆ. ಈ ಘಟನೆಯು ಇಬ್ಬರ ನಡುವಿನ ಸಂಬಂಧದ ಬಗ್ಗೆ ಮತ್ತೊಮ್ಮೆ ಚರ್ಚೆಗೆ ಕಾರಣ ಆಗಿದೆ ಎಂದಿದ್ದಾರೆ. ಹೌದು, ನಟ ವಿಜಯ್ ಮತ್ತು ತ್ರಿಷಾ ಇತ್ತೀಚೆಗೆ ಸುದ್ದಿಯಲ್ಲಿದ್ರು. ಇಬ್ಬರು ಒಟ್ಟಿಗೆ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದು ಈಗಾಗಲೇ ಚಾಲ್ತಿಯಲ್ಲಿರುವ ಇವರಿಬ್ಬರ ಸಂಬಂಧದ ಕತೆಗೆ ಇನ್ನಷ್ಟು ಪುಷ್ಟಿಯನ್ನ ನೀಡಿದೆ. ತ್ರಿಷಾ ಹಾಗೂ ವಿಜಯ್ ಪರಸ್ಪರ ರಿಲೇಶನ್ಶಿಪ್ನಲ್ಲಿ ಇದ್ದಾರೆ ಅನ್ನೋ ಸುದ್ದಿ ಕೆಲ ವರ್ಷಗಳಿಂದಲೂ ಹರಿದಾಡ್ತಾ ಇದೆ. ಅಸಲಿಗೆ ಈ ಇಬ್ಬರ ಸಂಬಂಧದ ಬಗ್ಗೆ 10 ವರ್ಷದ ಹಿಂದೆಯೂ ಸುದ್ದಿಯಾಗಿತ್ತು. ಇದೀಗ ಈ ಇಬ್ಬರು ಒಟ್ಟಿಗೆ ಖಾಸಗಿ ವಿಮಾನದಲ್ಲಿ ಟ್ರಾವೆಲ್ ಮಾಡುವ ಚಿತ್ರಗಳು ವೈರಲ್ ಆಗಿದೆ. ಈಗ ಮತ್ತೆ ಅದೇ ಸುದ್ದಿಗಳು ಹರಿದಾಡ್ತಾ ಇದೆ. ಆದ್ರೆ ಈ ಬಗ್ಗೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜಯ್ ಇತ್ತೀಚೆಗಷ್ಟೇ ರಾಜಕೀಯಕ್ಕೂ ಕೂಡ ಬಂದ್ರು. ಅವರು ಕಳೆದ ವಾರ ಮದುವೆಗಂತ ಗೋವಾಕ್ಕೆ ಹೋಗಿದ್ರು. ವಿಮಾನ ನಿಲ್ದಾಣ ಗೇಟ್ ನಂಬರ್ 6ರಲ್ಲಿ ಭದ್ರತಾ ತಪಾಸಣೆ ನಡೆಸಿ ಖಾಸಗಿ ವಿಮಾನದಲ್ಲಿ ತೆರಳಿದ್ರು. ಆದ್ರೆ ಅವರ ಫೋಟೋ ಲೀಕ್ ಆಗಿದೆ. ವಿಜಯ್ ಮದುವೆಗೆ ಯಾರೊಂದಿಗೆ ಬೇಕಾದ್ರೂ ಹೋಗಬಹುದು, ಅದು ಅವರ ವೈಯಕ್ತಿಕ ಆಯ್ಕೆ. ಆದ್ರೆ ಆ ಫೋಟೋ ತೆಗೆದು ಬಿಡುಗಡೆ ಮಾಡಿದವರು ಯಾರು, ಆ ಫೋಟೋಗಳನ್ನ ಡಿಎಂಕೆ ಐಟಿ ವಿಂಗ್ಗೆ ಕೊಟ್ಟಿದ್ದು ಯಾರು ಅಂತ ಅಣ್ಣಾಮಲೈ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಗೋವಾದಲ್ಲಿ ಕೀರ್ತಿ ಸುರೇಶ್ ಮತ್ತು ಆಂಟೋನಿ ತಟ್ವಿಲ್ ಅವರ ವಿವಾಹ ಕೂಡ ನಡೆಯಿತು. ಈ ಮದುವೆಗೆ ಅಂತ ವಿಜಯ್ ಮತ್ತು ತ್ರಿಷಾ ಒಟ್ಟಿಗೆ ಹೋಗಿದ್ರು. ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ವು. ರಾಜಕೀಯಕ್ಕೆ ಇಳಿದಿರುವ ವಿಜಯ್ ಅವರ ಈ ಚಿತ್ರಗಳನ್ನ ಎದುರಾಳಿ ಪಕ್ಷಗಳು ಬಳಸಿಕೊಂಡು ಮಾನಹಾನಿಗೆ ಇಳಿದಿದ್ವು. ಒಟ್ಟಾರೆಯಾಗಿ ವರುಣ್ ಅವರನ್ನ 2015ರಲ್ಲಿ ತ್ರಿಷಾ ಅವರು ವಿವಾಹ
ಆಗಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಕೆಲವೇ ತಿಂಗಳಲ್ಲಿ ಇದು ಕೊನೆಗೆ ಮುಕ್ತಿಯನ್ನ ಕಾಣ್ತು. ಇದು ಸಾಕಷ್ಟು ಚರ್ಚೆಗಳನ್ನು ಕೂಡ ಈಗ ಹುಟ್ಟು ಹಾಕ್ತಾ ಇದೆ. ಇವರು ಬೇರೆ ಆಗೋದಕ್ಕೆ ಅನೇಕ ಕಾರಣಗಳನ್ನ ಕೂಡ ನೀಡಲಾಗಿದೆ. ಆದರೆ ತ್ರಿಷಾ ಅವರು ಈ ವಿಚಾರದಲ್ಲಿ ಯಾವುದನ್ನು ಕೂಡ ಮಾತಾಡ್ತಾ ಇಲ್ಲ. ಜಸ್ಟ್ ಬಿಕಾಸ್ ತ್ರಿಷಾ ಅವರು ಈ ಸಂದರ್ಭದಲ್ಲಿ ನಡೆದುಕೊಂಡ ರೀತಿ ಅನೇಕರಿಗೆ ಒಂದು ಕಡೆ ಮೆಚ್ಚುಗೆಯನ್ನ ವ್ಯಕ್ತ ಆಗಿದೆಯಂತೆ. ಯಾಕಂದ್ರೆ ತ್ರಿಷಾ ಅವರು ಆ ಸಂದರ್ಭದಲ್ಲಿ ತುಂಬಾನೇ ಪ್ರಬುದ್ಧರಾಗಿ ನಡ್ಕೊಂಡ್ರಂತೆ. ಈ ಕಾರಣದಿಂದಲೇ ಅವರು ತಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿದ್ರು ಮತ್ತು ವಿವಾದದ ಬಗ್ಗೆ ಹೆಚ್ಚು ಕಿವಿಗೊಡ್ಲೇ ಇಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಸಂದರ್ಶನವೊಂದರಲ್ಲಿ ಮಾತನಾಡಿದ ನಟ ಮನ್ಸೂರ್ ಅಲಿ ಖಾನ್ ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಲಿಯೋ ಸಿನಿಮಾದಲ್ಲಿ ಮನ್ಸೂರ್ ಹಾಗೆ ತ್ರಿಷಾ ಇಬ್ರು ನಟಿಸಿದ್ರು. ಆದರೆ ಇವರ ಮಧ್ಯೆ ಯಾವುದೇ ಕಾಂಬಿನೇಷನ್ ಇರಲಿಲ್ವಂತೆ. ತ್ರಿಷಾ ಜೊತೆ ನಟಿಸೋ ಅವಕಾಶ ಸಿಕ್ಕಾಗ ಖುಷಿ ಆಯ್ತು. ನನ್ನ ಹಾಗೂ ತ್ರಿಷಾ ನಡುವೆ ಒಳ್ಳೆಯ ಬೆಡ್ರೂಮ್ ಸೀನ್ಗಳಿರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಆದರೆ ಅದೆಲ್ಲ ಸುಳ್ಳಾಯ್ತು. ತ್ರಿಷಾಳನ್ನ ಬೆಡ್ರೂಮ್ಗೆ ಎತ್ತಾಕೊಂಡು ಹೋಗಿ ರೇಪ್ ಮಾಡುವ ಸೀನ್ ಕೂಡ ಇರುತ್ತೆ ಅಂತ ಅನ್ಕೊಂಡಿದ್ದೆ. ನಾನು ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಆರಂಭಿಸಿದಾಗ ಅಂತಹ ಹಲವು ಸೀನ್ಗಳಲ್ಲಿ ನಾನು ಈಗಾಗಲೇ ನಟಿಸಿದ್ದೀನಿ. ಸಿನಿಮಾದಲ್ಲಿ ಹಲವು ನಟಿಯರನ್ನ ರೇಪ್ ಮಾಡಿದ್ದೀನಿ. ಆದ್ರೆ ನನಗೆ ತ್ರಿಷಾರ ಮುಖವನ್ನ ತೋರಿಸಿಲ್ಲ ಅಂತ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,